ಹಾಯ್ ಹೆಲೋ ವೆಲ್ಕಮ್ ಟು ಲಾಲ್ಸ್ ಆಫ್ ಟೆಕ್ನಾಲಜಿ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಏನು ಹೇಳ್ತೇನೆ ಫ್ರೆಂಡ್ಸ್. ಈಗ ನಮ್ಮ ತಮ್ಮನೇಲಿ ಮತ್ತು ನಮ್ಮ ಟೈಟಲ್ ನೋಡಿದಂತೆ ಇವತ್ತಿನ ಈ ವಿಡಿಯೋದಲ್ಲಿ ನಿಮ್ಮ ಫೋನ್ ವಾಲ್ಯೂಮನ್ನು ಕಡಿಮೆ ಆದರೆ ನಿಮ್ಮ ಫೋನ್ ಸೌಂಡನ್ನು ಕಮ್ಮಿ ಆದರೆ ನೀವು ಯಾರಿಗೂ ಮಾತನಾಡೋರು ಎಲ್ಲಾದರೂ ಕೂತ್ಕೊಂಡು ನೋಡುವಾಗ ನಿಮ್ಮ ಫೋನ್ ಸೌಂಡ್ ಕೇಳ್ತಾ ಇಲ್ಲ ಅಂದರೆ ಅದು ನಿಮ್ಮ ಫೋನ್ ಸಿಸ್ಟಮ್ ಸೆಟ್ಟಿಂಗ್ನಲ್ಲಿ ಒಂದು ಸೆಟ್ಟಿಂಗ್ ಮಾಡೋ ಮೂಲಕ ಯಾವ ರೀತಿಯಾಗಿ 200 ಮತ್ತು 400 ನಿಮ್ಮ ಫೋನಿನ ಸೆಟ್ಟಿಂಗನ್ನು ಯಾವ ರೀತಿ ಹೆಚ್ಚು ಮಾಡೋದು ಅಂತ ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್. ಹೌದು ಫ್ರೆಂಡ್ಸ್, ಒಂದು ಸಿಂಪಲ್ ಸೆಟ್ಟಿಂಗ್ ಮಾಡೋ ಮೂಲಕ ಮತ್ತು ಒಂದು ಸಿಂಪಲ್ ಒಂದು APK ಇನ್ಸ್ಟಾಲ್ ಮಾಡೋ ಮೂಲಕ ನಿಮ್ಮ ಫೋನಿನ ಸಿಸ್ಟಮ್ ಸೆಟ್ಟಿಂಗ್ನಲ್ಲಿ ಯಾವ ರೀತಿಯಾಗಿ ನೀವು ವಾಲ್ಯೂಮನ್ನು ಇನ್ಕ್ರೀಸ್ ಮಾಡೋದು, ಎಲ್ಲಾದರೂ ಫೋನಲ್ಲಿ ಮಾತನಾಡುವಾಗ, ಎಲ್ಲಾದರೂ ವಿಡಿಯೋ ನೋಡುವಾಗ ನಿಮ್ಮ ಸೌಂಡನ್ನು ಕೇಳೋದಿಲ್ಲ, ಎಲ್ಲಾದರೂ ನೀವು ಸಾಂಗನ್ನು ಕೇಳುವಾಗ ವಾಲ್ಯೂಮನ್ನು ಕೇಳ್ತಾ ಇರೋದಿಲ್ಲ ಫ್ರೆಂಡ್ಸ್. ಮಗಲೆಲ್ಲರೂ ಫೋನ್ ಹಚ್ಚಿದ್ರೆ ಆ ಫೋನಿಂದ ನಿಮ್ಮ ವಾಲ್ಯೂಮನ್ನು ಕಮ್ಮಿಯಾಗಿ ನಿಮಗೆ ಏನು ಕೇಳುತ್ತಿಲ್ಲ ಫ್ರೆಂಡ್ಸ್. ಈ ಪ್ರಾಬ್ಲಮ್ಗೆ ನಾವು ಸೊಲ್ಯೂಷನ್ ತಂದು ಫ್ರೆಂಡ್ಸ್. ಆ ಸೊಲ್ಯೂಷನ್ ಏನಂತ ತಿಳಿದುಕೊಳ್ಳೋ ಮುನ್ನ ನೀವು ನಮ್ಮ ಚಾನಲ್ ಹೊಸಬರಿಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ ಎನೇಬಲ್ ಮಾಡಿಕೊಳ್ಳಿ. ಇದೇ ರೀತಿ ಹೊಸ ಅಪ್ಡೇಟ್ ಆಗಿ ಫ್ರೆಂಡ್ಸ್. ಫೇಸ್ಬುಕ್ ಪೇಜಲ್ಲಿ ನೋಡ್ತೀರಿ, ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ ಪಕ್ಕದ ಬೆಲ್ ಎನೇಬಲ್ ಮಾಡಿಕೊಳ್ಳಿ. ಇದೇ ರೀತಿ ಹೊಸ ಅಪ್ಡೇಟ್ ಫ್ರೆಂಡ್ಸ್. ಸಿಸ್ಟಮ್ ಸೆಟ್ಟಿಂಗ್ನಲ್ಲಿ ಯಾವ ರೀತಿ ಸೆಟ್ಟಿಂಗ್ ಮಾಡೋದು ಮತ್ತು APKಯನ್ನು ಟೆಲಿಗ್ರಾಮ್ ಚಾನಲ್ ಲಿಂಕ್ ಕೊಡ್ತೀನಿ, ಅದ್ರ ಮೂಲಕ ಡೌನ್ಲೋಡ್ ಮಾಡ್ಕೊಳ್ಬೇಕಂತೆ ಫ್ರೆಂಡ್ಸ್. ಒಂದು ಮಗ ಪ್ರಿಂಟರ್ ಫ್ರೆಂಡ್ಸ್ ನಮ್ಮ ಸ್ಕ್ರೀನಲ್ಲಿ ಫ್ರೆಂಡ್ಸ್. ಫ್ರೆಂಡ್ಸ್, ನಾನು ನನ್ನ ಫೋನನ್ನು ಓಪನ್ ಮಾಡಿಕೊಂಡಿದ್ದೇನೆ. ನೀವು ನಿಮ್ಮ ಫೋನನ್ನು ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡಿಕೊಂಡ ನಂತರ ನೀವು ನಿಮ್ಮ ಫೋನಲ್ಲಿ ಒಂದು ಸೆಟ್ಟಿಂಗ್ ಆ್ಯಪ್ ಇರುತ್ತೆ, ಸೆಟ್ಟಿಂಗ್ ಆ್ಯಪ್ನ ಓಪನ್ ಮಾಡ್ಕೊಳ್ಬೇಕು ಫ್ರೆಂಡ್ಸ್. ನೀವು ಸೆಟ್ಟಿಂಗ್ ಆ್ಯಪನ್ನು ಓಪನ್ ಮಾಡ್ಕೊಳ್ಳಿ. ಸೆಟ್ಟಿಂಗ್ ಆ್ಯಪನ್ನು ಓಪನ್ ಮಾಡಿಕೊಂಡ ನಂತರ ನಾನು ಯಾವ ರೀತಿಯಾಗಿ ಸೆಟ್ಟಿಂಗ್ ಮಾಡಬೇಕು ಅಂತ ನಾನು ನೀವು ಸಂಪೂರ್ಣವಾಗಿ ತೋರಿಸ್ತೀನಿ. ನಿಮ್ಮ ವಾಲ್ಯೂಮನ್ನು 200 ಫ್ರೆಂಡ್ಸ್, 450 100% ನೀವು ನಿಮ್ಮ ಫೋನಿನ ವಾಲ್ಯೂಮನ್ನು ಹೆಚ್ಚಿಸ್ಕೊಳ್ಳೋದು ಫ್ರೆಂಡ್ಸ್. ಅದಕ್ಕಾಗಿ ನೀವು ಏನು ಮಾಡ್ಕೊಂಡ್ರೆ ನಿಮ್ಮ ಫೋನ್ ಸೆಟ್ಟಿಂಗ್ ಆ್ಯಪನ್ನು ಓಪನ್ ಮಾಡಿಕೊಂಡ ನಂತರ ಮೇಲೆ ಸ್ವಲ್ಪ ಸ್ಕ್ರೋಲ್ ಮಾಡ್ಕೊಳ್ಳುತ್ತೆ. ಸ್ಕ್ರೋಲ್ ಮಾಡಿಕೊಂಡ ನಂತರ ಸಿಸ್ಟಮ್ ಸೆಟ್ಟಿಂಗ್ ಅಂತ ಒಂದು ಆಪ್ಷನ್ ಇರುತ್ತೆ. ನೀವು ಸಿಸ್ಟಮ್ ಸೆಟ್ಟಿಂಗ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಳುತ್ತೆ. ಸಿಸ್ಟಮ್ ಸೆಟ್ಟಿಂಗ್ ಮೇಲೆ ಕ್ಲಿಕ್ ಮಾಡಿಕೊಂಡ ನಂತರ ನೀವು ನೋಡ್ಬೋದು, ಇಲ್ಲಿ ಅಸೆಂಬ್ಲಿ ಅಂತ ಒಂದು ಆಪ್ಷನ್ ಕಾಣ್ತಿರುತ್ತೆ. ನಿಮ್ಮ ಫೋನಲ್ಲಿ ಅಸೆಂಬ್ಲಿ ಅಂತ ಒಂದು ಆಪ್ಷನ್ ಇರುತ್ತೆ. ಇದನ್ನು ಅಸೆಂಬ್ಲಿ ಅಂತ ಒಂದು ಆಪ್ಷನ್ ಕಾಣಲಿಲ್ಲ ಅಂದರೆ ನೀವು ಏನು ಮಾಡ್ಬೇಕಂದ್ರೆ ನಿಮ್ಮ ಫೋನಲ್ಲಿ ಸರ್ಚ್ ಮಾಡ್ಕೊಳ್ಬೇಕಾಗುತ್ತೆ. ನೀವು ಅಸೆಂಬ್ಲಿ ಅಂತ ಯಾವ ರೀತಿಯಾಗಿ ಅಂತ ನಾನು ನಿಮಗೆ ತೋರಿಸ್ತಾ ಇರ್ತೀನಿ. ಆ ರೀತಿಯಾಗಿ ನೀವು ಅಸೆಂಬ್ಲಿ ಅಂತ ನೀವು ಸರ್ಚ್ ಮಾಡ್ಕೊಳ್ಬೇಕಾಗುತ್ತೆ ಫ್ರೆಂಡ್ಸ್. ನಾನು ತೋರಿಸ್ತಾ ಇರ್ತೀನಿ, ಆ ರೀತಿ ನೀವು ಅಸೆಂಬ್ಲಿ ಅಂತ ಸರ್ಚ್ ಈ ರೀತಿ ಸರ್ಚ್ ಮಾಡಿಕೊಂಡು ತಳಗೆ ನೋಡ್ಬೋದು, ಮೂರನೇ ಆಪ್ಷನ್ ಅಸೆಂಬ್ಲಿ ಅಂತ ಈ ರೀತಿ ಬರುತ್ತೆ. ನೀವು ಇದ್ರ ಮೂಲಕ ಕ್ಲಿಕ್ ಮಾಡ್ಕೊಳ್ಬೋದು. ಇಲ್ಲ ಅಂದರೆ ನೀವು ಏನು ಮಾಡ್ಕೊಂಡ್ರೆ ನಾನು ತೋರಿಸಿದ್ಮೇಲೆ ಈ ರೀತಿ ಮೇಲೆ ಸ್ವಲ್ಪ ಸ್ಕ್ರೋಲ್ ಮಾಡ್ಕೊಳ್ಳಿ. ಸ್ಕ್ರೋಲ್ ಮಾಡಿಕೊಂಡ ನಂತರ ಸಿಸ್ಟಮ್ ಸೆಟ್ಟಿಂಗ್ ಇರುತ್ತೆ. ಸಿಸ್ಟಮ್ ಸೆಟ್ಟಿಂಗ್ ಮೇಲೆ ಕ್ಲಿಕ್ ಮಾಡ್ಕೊಳ್ಬೇಕು. ಕ್ಲಿಕ್ ಮಾಡಿಕೊಂಡ ನಂತರ ಅಸೆಂಬ್ಲಿ ಅಂತ ಇರುತ್ತೆ. ಇದನ್ನು ನೀವು ಕ್ಲಿಕ್ ಮಾಡ್ಕೊಳ್ಬೇಕು. ಕ್ಲಿಕ್ ಮಾಡಿಕೊಂಡ ನಂತರ ನೀವೇನು ಮಾಡ್ಬೇಕಂದ್ರೆ ಇಲ್ಲಿ ಮೇಲೆ ಕಾಣ್ತಿರುವ ಜನರಲ್ಲು ವರ್ಷನು ಆರ್ಡಿಂಗ್ ಅಂತ ಇದೆ. ಇದ್ರ ಮೇಲೆ ನೀವು ಮೂರು ಆಪ್ಷನ್ ಕ್ಲಿಕ್ ಮಾಡ್ಕೊಳ್ಬೇಕು. ಕ್ಲಿಕ್ ಮಾಡಿಕೊಂಡ ನಂತರ ಆ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಕೊಂಡ ನಂತರ ಇಲ್ಲಿ ನೀವು ನೋಡ್ಬೋದು ಮೋನೋ ಆಡಿಯೋ ಅಂತಿದೆ ಒಂದು ಆಪ್ಷನ್ ಇದೆ. ಆಡಿಯೋ ಆಪ್ಷನ್ ತೆಳಗೆ ಮೋನೋ ಆಡಿಯೋ ಅಂತ ಒಂದು ಆಪ್ಷನ್ ಇರುತ್ತೆ. ನೀವು ಏನು ಮಾಡ್ಬೇಕಂದ್ರೆ ಇದ್ರ ಮೇಲೆ ನೀವು ಎನೇಬಲ್ ಮಾಡ್ಕೊಳ್ಬೇಕು. ಇದು ಆಪ್ ಇರುತ್ತೆ. ಇದನ್ನು ಆಪ್ ಇದ್ದರೆ ನಿಮ್ಮ ಫೋನನ್ನು ಸೌಂಡನ್ನು ಹಿಡಿದಿಟ್ಕೊಂಡು ಲಿಮಿಟೆಡಲ್ಲಿ ನಿಮ್ಮ ಫೋನ್ ಸೌಂಡನ್ನು ನಿಮಗೆ ಕೇಳಿಸ್ತಾ ಇರುತ್ತೆ ಫ್ರೆಂಡ್ಸ್. ಆದ ಕಾರಣ ಇದನ್ನು ನೀವು ಆನ್ ಮಾಡಿಕೊಂಡ್ರೆ ಈ ರೀತಿಯಾಗಿ ಆನ್ ಮಾಡ್ಕೊಳ್ಬೇಕು. ಈ ರೀತಿಯಾಗಿ ಆನ್ ಮಾಡಿಕೊಂಡ್ರೆ ನಿಮ್ಮ ಫೋನ್ ಸೌಂಡನ್ನು ಅಲ್ಟ್ರಾ ಪ್ರೋ ಮ್ಯಾಕ್ಸಲ್ಲಿ ನಿಮ್ಮ ಫೋನ್ ಸೌಂಡನ್ನು ಹೆಚ್ಚಾಗಿ ಕೇಳಿಸ್ತಾ ಇರುತ್ತೆ. ಮೊದಲಿನಕ್ಕಿಂತ ಬೆಟರಾಗಿ ಹೆಚ್ಚಾಗಿ ನಿಮ್ಮ ಫೋನ್ ಸೌಂಡನ್ನು ಕೇಳಲು ಆರಂಭಿಸಿ ಫ್ರೆಂಡ್ಸ್. ಇದಾದ ನಂತರ ನೀವು ಮತ್ತೊಂದು ನಾನು ನೀವು ಅಪ್ಲಿಕೇಶನ್ ಹೇಳ್ತೀನಿ ಫ್ರೆಂಡ್ಸ್. ಅಪ್ಲಿಕೇಶನ್ ಲಿಂಕು ನೀವು ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಅದು ಟೆಲಿಗ್ರಾಮ್ ಚಾನಲ್ ಅದ್ರ ಲಿಂಕ್ ಕೊಟ್ಟಿರ್ತೀನಿ. ಅದ್ರ ಮೂಲಕ ಹೋಗಿ ನೀವು ಡೌನ್ಲೋಡ್ ಮಾಡ್ಕೊಳ್ಬೇಕು. ಅಲ್ಲಿ ಹೋಗಿ ನೀವು ಜಾಯ್ನ್ ಆದ ನಂತರ ಅದ್ರ ಲಿಂಕ್ ಜನರೇಟ್ ಆಗುತ್ತೆ. ಆ ಲಿಂಕ್ ಜನರೇಟ್ ಆದ ನಂತರ ನೀವು ಏನು ಮಾಡಬೇಕಂದ್ರೆ ಇಲ್ಲಿ ನೀವು ನೋಡ್ಬೋದು ಸೂಪರ್ ವಾಲ್ಯೂಮ್ ಬೂಸ್ಟರ್ ಅಂತ ಒಂದು ಅಪ್ಲಿಕೇಶನ್ ಇದೆ. ಇದು ನೋಡಿ ಫ್ರೆಂಡ್ಸ್, ಸೂಪರ್ ವಾಲ್ಯೂಮ್ ಬೂಸ್ಟರ್ ಅಂತ ಇದು ಅಪ್ಲಿಕೇಶನ್ ಇದೆ. ಈ ಅಪ್ಲಿಕೇಶನ್ ಲಿಂಕ್ ಇರುತ್ತೆ. ಡೈರೆಕ್ಟಾಗಿ ಪ್ಲೇ ಸ್ಟೋರ್ ಹೋದ್ರೆ ಸಿಗುತ್ತೆ. ಈ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಂಡ ನಂತರ ಈ ಅಪ್ಲಿಕೇಶನ್ ಮೇಲೆ ಓಪನ್ ಮಾಡಿಕೊಂಡ ನಂತರ ವಾಲ್ಯೂಮ್ ಬೂಸ್ಟರ್ ಅಂತ ಒಂದು ಆಪ್ಷನ್ ಇರುತ್ತೆ. ವಾಲ್ಯೂಮ್ ಬೂಸ್ಟರನ್ನು ನೀವು ಎನೇಬಲ್ ಮಾಡ್ಕೊಳ್ಬೇಕಾಗುತ್ತೆ ಫ್ರೆಂಡ್ಸ್. ವಾಲ್ಯೂಮ್ ಬೂಸ್ಟರ್ ಅಂತ ಈ ರೀತಿಯಾಗಿ ಎನೇಬಲ್ ಮಾಡಿಕೊಂಡಂತ 125 ಇರುತ್ತೆ. ನೀವು ಬೇಕಂದರೆ ನಿಮ್ಮ ಫೋನಿನ ಸೌಂಡನ್ನು ನೀವು ಫೋನಿನಲ್ಲಿ ಸಾಂಗನ್ನು ರನ್ ಮಾಡಿ ನೀವು ನೋಡಿ ನಿಮ್ಮ ಫೋನ್ ಸೌಂಡ್ ಎಷ್ಟು ಬೇಕು. ಇದು ಮ್ಯಾಕ್ಸಿಮಮ್ ತನಕ ಇದೆ. 200 ತನಕ ನೀವು ಬೇಕಂದ್ರೆ ತನಕ ಇಟ್ಟುಕೊಳ್ಬೋದು ಫ್ರೆಂಡ್ಸ್. ಇದು 150ಗೆ ಇಟ್ಕೊಳ್ತಾ ಇದೆ. ಫೋನಿಗೆ ಇಲ್ಲಿಗೆ ಸಾಕು ಫ್ರೆಂಡ್ಸ್. ಯಾಕಂದರೆ ಇಲ್ಲಿ ನೋಡಿದ್ರೆ ರೆಕಾರ್ಡ್ ಸ್ಪೀಡಲ್ಲಿ ನೀವು ಇಟ್ಟುಕೊಳ್ಬೋದು ಅಂತ. ಈ ರೀತಿ ನಿಮ್ಮ ಫೋನ್ ಒಂದು ಸಿಂಪಲ್ ಸೆಟ್ಟಿಂಗ್ ಮೂಲಕ ಮತ್ತು ಒಂದು ಸಿಂಪಲ್ ಆ್ಯಪ್ ಇನ್ಸ್ಟಾಲ್ ಮಾಡಿಕೊಳ್ಳೋ ಮೂಲಕ ನಿಮ್ಮ ಫೋನಲ್ಲಿ ಈ ರೀತಿ ಸೆಟ್ಟಿಂಗನ್ನು ಈ ರೀತಿ ನಿಮ್ಮ ಫೋನಿನ ಸೌಂಡ್ ಸೆಟ್ಟಿಂಗನ್ನು ಈ ರೀತಿ ಹೆಚ್ಚು ಮಾಡ್ಕೊಳ್ಬೇಕಾಗುತ್ತೆ ಫ್ರೆಂಡ್ಸ್. ನೋಡಿದ್ರೆ ಫ್ರೆಂಡ್ಸ್, ಯಾವ ರೀತಿ ನೀವು ನಿಮ್ಮ ಫೋನಿನ ವಾಲ್ಯೂಮನ್ನು ಯಾವ ರೀತಿ ಇನ್ಕ್ರೀಸ್ ಮಾಡ್ಕೊಳ್ಳೋದು ಒಂದು ಸಿಂಪಲ್ ಸೆಟ್ಟಿಂಗ್ ಮೂಲಕ ಮತ್ತು ಒಂದು APK ಇನ್ಸ್ಟಾಲ್ ಮಾಡೋ ಮೂಲಕ ಯಾವ ರೀತಿ ನಿಮ್ಮ ಫೋನಲ್ಲಿ ವಾಲ್ಯೂಮ್ ಇನ್ಕ್ರೀಸ್ ಮಾಡ್ಕೊಳ್ಳೋದು ಅಂತ. ಹಾಗಿದ್ರೆ ಈ ವಿಡಿಯೋ ಇಷ್ಟ ಆದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಫ್ರೆಂಡ್ಸ್. ಇನ್ನೂವರೆಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದ ಬೆಲ್ಕನ್ನ ಎನೇಬಲ್ ಮಾಡ್ಕೊಳ್ಳಿ. ಇದೇ ರೀತಿ ಹೊಸ ಅಪ್ಡೇಟ್ ಆಗಿ ಫ್ರೆಂಡ್ಸ್. ನೀವೇನು ಫೇಸ್ಬುಕ್ ಪೇಜ್ ನೋಡ್ತೀರಿ, ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ ಪಕ್ಕದ ಬೆಲ್ಕನ್ನ ಎನೇಬಲ್ ಮಾಡ್ಕೊಳ್ಳಿ. ಇದೇ ರೀತಿ ಹೊಸ ಅಪ್ಡೇಟ್ ಆಗಿ ಫ್ರೆಂಡ್ಸ್. ನೀವಾದ್ರೆ ನಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಫಾಲೋ ಮಾಡ್ಕೊಂಡು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಲಿಂಕ್ ಕೊಟ್ಟಿರ್ತೀವಿ. ನಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಫಾಲೋ ಮಾಡ್ಬೋದು ಫ್ರೆಂಡ್ಸ್. ಈ ವಿಡಿಯೋ ಹೇಗೆ ಅನಿಸ್ತಾ ಅಂತಕ್ಕಂಥ ಕಮೆಂಟ್ ಬಾಕ್ಸಲ್ಲಿ ನೋಡ್ಕೊಂಡು ಫ್ರೆಂಡ್ಸ್. ಈ ವಿಡಿಯೋ ಫ್ಯಾಮಿಲಿ ಫ್ರೆಂಡ್ಸ್ ವಿಡಿಯೋನ ಶೇರ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಇದೇ ರೀತಿ ನೆಕ್ಸ್ಟ್ ಸಿಗೋಣ ಫ್ರೆಂಡ್ಸ್. ನಾವು